ಕಾರ್ತಿಕ ಸೋಮವಾರ ಅಂದ್ರೆ ಎಲ್ಲೆಡೆ ಹಬ್ಬದ ವಾತಾವರಣ. ಶಿವನ ದೇಗುಲಗಳಲ್ಲಿ ಸಡಗರ ಸಂಭ್ರಮ ಜೋರಾಗಿರುತ್ತೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾರ್ತಿಕ ಮಾಸವನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಒಂದು ಕಡೆ ಸರ್ವೇಶ್ವರನಿಗೆ ವಿಭೂತಿ ಅಲಂಕಾರ, ಮತ್ತೊಂದೆಡೆ ಬೆಳಗಿದ ಲಕ್ಷ ದೀಪಗಳು, ಮತ್ತೊಂದೆಡೆ ಕಣ್ಣು ಹಾಯಿಸಿದಷ್ಟು ದೂರ ಕಂಡು ಬರುತ್ತಿರುವ ಭಕ್ತ ಸಾಗರ. ನಿನ್ನೆ ಕಾರ್ತಿಕ ಮಾಸದ ಕಡೆಯ ಸೋಮವಾರವನ್ನ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಮೈಸೂರಿನ ಲಕ್ಷ್ಮೀಪುರಂನಲ್ಲಿರುವ ಅರಳಿಕಟ್ಟೆ ಗಣಪತಿ ದೇಗುಲದಲ್ಲಿ ಶಿವಲಿಂಗಕ್ಕೆ ವಿಶೇಷವಾಗಿ ವಿಭೂತಿಯಿಂದ ಅಲಂಕಾರ ಮಾಡಲಾಗಿತ್ತು. ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಅಲಂಕಾರದಲ್ಲಿ ಶಿವಲಿಂಗ ಕಂಗೊಳಿಸುತ್ತಿತ್ತು. ಶಿವಲಿಂಗಕ್ಕೆ ವೇದ ಮಂತ್ರ ಘೋಷಗಳೊಂದಿಗೆ ವಿವಿಧ ಮಂಗಳಾರತಿ ಸೇವೆಯನ್ನ ನೆರವೇರಿಸಲಾಯಿತು. ದೀಪದಲ್ಲಿ ರಂಗೋಲಿನೂ ಮಾಡಿ ದೀಪನೂ ಇಡ್ತಾರೆ. ಆಮೇಲೆ ಶಿವಂದು ಭಸ್ಮಾಲಂಕಾರ ಎಲ್ಲ ಮಾಡಿದ್ದಾರೆ. ತುಂಬಾ ಸಡಗರದಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಎವ್ರಿ ಇಯರ್ ಹೀಗೆ ನಡೆಯುತ್ತೆ. ಇತ್ತ ದಕ್ಷಿಣ ಕಾಶಿ ಕ್ಷೇತ್ರ ಎಂದೇ ಪ್ರಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ಕಡೆ ಕಾರ್ತಿಕ ಪೂಜೆ ಭಕ್ತಿ ಭಾವಗಳೊಂದಿಗೆ ನೆರವೇರಿತು. ವಿಶೇಷವಾಗಿ ಕೊಟ್ಟಿರತಕ್ಕಂಥ ರಥದ ದಿನ ವಿಶೇಷ ಪೂಜಾ ಪುನಸ್ಕಾರಗಳು ಹಾಗೂ ವಿಶೇಷವಾಗಿ ಭೋಗನಂದೀಶ್ವರನಿಗೆ ಶತರುದ್ರಾಭಿಷೇಕ, ಯಥೇಚ್ಛವಾಗಿ ಹೂವಿನ ಅಲಂಕಾರ ಹಾಗೂ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಮ್ಮ ಒಂದು ಭೋಗನಂದೀಶ್ವರದಲ್ಲಿ ಕಡೆ ಕಾರ್ತಿಕ ಸೋಮವಾರ ಅಂದರೆ ಲಕ್ಷ ದೀಪೋತ್ಸವ ಅಂತ. ಇನ್ನು ಕೋಲಾರದ ಪ್ರಸಿದ್ಧ ಯಾತ್ರಾ ಸ್ಥಳ ಅಂತರಗಂಗೆಯಲ್ಲಿ ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ಪ್ರತಿ ವರ್ಷದಂತೆ ಈ ಬಾರಿಯೂ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಜಾತ್ರೆ ನಡೆಯಿತು. ಭಜರಂಗದಳ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಕಳೆದ 25 ವರ್ಷಗಳಿಂದ ಇಲ್ಲಿಗೆ ಬರುವ ಭಕ್ತರಿಗೆ ಕುಡಿಯುವ ನೀರು, ಉಚಿತ ಬಸ್ ವ್ಯವಸ್ಥೆ ಮಾಡಿದ್ವು. ಕಾರ್ತಿಕ ಮಾಸ ಕೊನೆಯ ಸೋಮವಾರ ಶಿವನಿಗೆ ವಿಶೇಷವಾದ ದಿನವಾಗಿದೆ. ಈ ದಿನದಲ್ಲಿ ಶಿವನ ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನೋ ನಂಬಿಕೆ ಇದೆ. ಮೈಸೂರಿನಿಂದ ರಾಮ್, ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಪಾಟೀಲ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.